ಸಿರಿಸಿಹಿ ವೈಬ್ಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಹಾಲಿಡೇಸ್ ಮುಗಿತಾ ಬಂತು, ಹಾಗಾಗಿ ಅಮ್ಮ ಮನೆಗೆ ಹಾಲಿಡೇಸ್ಗೆ ಅಂತೇಳಿ ಹೋಗ್ತಾ ಇದ್ವಿ. ಆ್ಯಂಡ್ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ರೆ ಆಮೇಲೆ ಹೋಗೋದಕ್ಕಾಗಲ್ಲ ಅನ್ನೋದು ಒಂದು ರೀಸನ್ನು. ಹಾಗೆ ಪಾಪುಗೆ ವ್ಯಾಕ್ಸಿನೇಷನ್ ಇತ್ತು, ಹಾಗಾಗಿ ಅದನ್ನು ಕೂಡ ಮುಗಿಸ್ಕೊಂಡು ಬರೋಣ ಅಂತೇಳಿ ಹೋಗಿದ್ವಿ. ಆ್ಯಂಡ್ ನಮ್ಮ ಮನೆಗೂ ಹಾಗೆ ಅಮ್ಮ ಮನೆಗೂ ಜಸ್ಟ್ 20 to 25 ಮಿನಿಟ್ಸ್ ಅಷ್ಟೇ ಆಗೋದು. ನಿಯರಲ್ಲೇ ಇದೆ, ಹಾಗಾಗಿ ಬೇಗನೆ ರೀಚ್ ಆದ್ವಿ. ಆ್ಯಂಡ್ ಮಕ್ಕಳು ಹೋಗಿದ ತಕ್ಷಣ ತುಂಬಾ ಖುಷಿ ಆಯಿತು. ಸೊ ಹಂಗೆ ಹೋದ್ಮೇಲೆ ಊಟ ಕೂಡ ಮಾಡಿ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ವೇಕಪ್ ಆಗಿದ ತಕ್ಷಣವೇ ಹೊರಗಡೆ ಹೋಗೋಣ ಅಂತ ಹೇಳಿ ಸ್ಟಾರ್ಟಪ್ ಮಾಡಿಬಿಡ್ತಾರೆ. ಬಿಕಾಸ್ ಅಮ್ಮ ಮನೆ ಹತ್ರ ವಾತಾವರಣ ಹೇಗಿದೆ ಅಂದರೆ ಒಂಥರ ಹಳ್ಳಿ ವಾತಾವರಣ ಥರ ಇದೆ. ಎಲ್ಲ ಥರದ ಪ್ರಾಣಿ ಪಕ್ಷಿಗಳು ಎಲ್ಲನೂ ನೋಡ್ಬೋದು. ಹಾಗಾಗಿ ಆ್ಯಂಡ್ ಮಾರ್ನಿಂಗ್ ವೇಕಪ್ ಆಗಿದ ತಕ್ಷಣ ಫಸ್ಟೇ ಅವರು ಹಾರ್ಸ್ನ ನೋಡಿದ್ರು. ಹಾಗಾಗಿ ಆ ಹಾರ್ಸ್ ಹತ್ರನೇ ಒಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ರು. ಆ್ಯಂಡ್ ಹಾರ್ಸ್ಗೆ ಒಂದು ಚಿಕ್ಕ ಮರಿ ಕೂಡ ಇತ್ತು, ಹಾಗಾಗಿ ಅದನ್ನು ನೋಡ್ಕೊಂಡು ಇನ್ನೂ ಜಾಸ್ತಿ ಇವತ್ತು ಅಲ್ಲೇ ನಿಂತ್ಕೊಂಡ್ರು. ಸೊ ಅಲ್ಲಿ ಹೋಗ್ಬಿಟ್ರೆ ಅವರು ಪ್ರಾಣಿ ಪಕ್ಷಿಗಳನ್ನ ಹೆಚ್ಚಾಗಿ ನೋಡ್ತಾ ಇರ್ತಾರೆ. ಕೋಳಿ, ಹಸು, ಕುದುರೆ ಈ ಥರ ಎಲ್ಲ ಪ್ರಾಣಿಗಳನ್ನ ನೋಡೋದ್ರಿಂದ ತುಂಬಾ ಎಂಗೇಜ್ ಆಗೋಗ್ಬಿಡ್ತಾರೆ. ಮನೆಗೆ ಹೋಗೋದಕ್ಕಿಂತ ಔಟ್ಸೈಡೇ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಫೈನಲಿ ಮನೆಗೆ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತು ವ್ಯಾಕ್ಸಿನೇಷನ್ ಹಾಕ್ಸೋದಕ್ಕೆ ಅಂತೇಳಿ ಹೊರಟ್ವಿ. ಆ್ಯಂಡ್ ಮಕ್ಕಳಿಗೆ ಆನ್ ಟೈಮ್ ವ್ಯಾಕ್ಸಿನೇಷನ್ ಕೊಡಿಸೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ ಮಾಡೋಂಗಿಲ್ಲ. ನನಗೆ ಯಾವೊಂದು ವ್ಯಾಕ್ಸಿನೇಷನ್ ಹಾಕ್ಸುವಾಗೂ ಕೂಡ ಇಷ್ಟೊಂದು ಬೇಜಾರಾಗಿರಲಿಲ್ಲ. ಇಬ್ಬರು ಮಕ್ಳಿಗೂ ಕೂಡ ವ್ಯಾಕ್ಸಿನೇಷನ್ ಹಾಕ್ಸುವಾಗ ಯಾವತ್ತೂ ಕೂಡ ಇಷ್ಟೊಂದು ಬೇಜಾರಾಗಿರಲಿಲ್ಲ. ಬಟ್ ಈ ಒಂದು ವ್ಯಾಕ್ಸಿನೇಷನ್ ಮಾತ್ರ ತುಂಬಾ ಬೇಜಾರಾಗ್ತಾಯಿತ್ತು. 1.5 ಇಯರ್ದು ವ್ಯಾಕ್ಸಿನೇಷನ್. ಬಿಕಾಸ್ ಐ ನೋ ಅದು ತುಂಬಾ ಪೇನ್ಫುಲ್ ಆಗಿರುತ್ತೆ ಅಂತ ಹೇಳಿ. ಆ್ಯಂಡ್ ನನಗೆ ತುಂಬಾ ಫೀಲ್ ಆಗ್ತಾಯಿತ್ತು, ತುಂಬ ಪೇಯ್ನ್ಫುಲ್ ಆಗಿರುತ್ತೆ, ಹೇಗೆ ಅದನ್ನು ಕಂಟ್ರೋಲ್ ಮಾಡೋದು ಏನು ಅಂತ ಹೇಳಿ. ಏನೂ ಮಾಡೋಕ್ಕಾಗಲ್ಲ, ಅದು ಮಕ್ಕಳಿಗೆ ಜ್ವರ ಬರುತ್ತೆ ಅಂತ ಗೊತ್ತು. ಆ್ಯಂಡ್ ವೆರಿ ಪೇಯ್ನ್ಫುಲ್ ಆಗಿರುತ್ತೆ ಅಂತ ಗೊತ್ತು. ಆದರೂ ಕೂಡ ನಾವು ವ್ಯಾಕ್ಸಿನೇಷನ್ನ ಹಾಕಿಸ್ಲೇಬೇಕಾಗತ್ತೆ ಮಕ್ಕಳಿಗೆ. ಅವರ ಒಂದು ಆರೋಗ್ಯದ ದೃಷ್ಟಿಯಿಂದ ಅವರ ಒಂದು ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ನಾವು ವ್ಯಾಕ್ಸಿನೇಷನ್ನ ಹಾಕಿಸ್ಲೇಬೇಕಾಗತ್ತೆ. ಹಿಂಗೆ ಚುಯ್ ಮಾಡಿದ್ರಾ? ನೋವಾಯ್ತಾ? ಪಾಪ ಚುಯ್ ಮಾಡಿದ್ರಾ? ಹೆಂಗೆ ಮಾಡಿದ್ರು ತೋರಿಸಿ, ಹೆಂಗೆ ಮಾಡಿದ್ರು ತೋರಿಸಿ. ಆರ್ವಿ ಹೆಂಗೆ ಮಾಡಿದ್ರು ಚುಯ್? ಇಂಜೆಕ್ಷನ್ ಮಾಡಿದ್ರು ನಿಮಗೆ? ಪಾಪ ಅಲ್ಲ, ಹೊಡಿಯೋಣ ಅವ್ರಿಗೆ, ಪಪ್ಪಾಗೆ ಹೇಳೋಣ, ಯಾಕಾಗಿ ಮಾಡಿಸೋಣ, ಮಾಡಿಸೋಣ. ಆ್ಯಂಡ್ ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಆ್ಯಂಡ್ ಈ ಒಂದು ಇಂಜೆಕ್ಷನ್ ವೆರಿ ಪೇನ್ಫುಲ್ ಆಗಿರೋದ್ರಿಂದ
ಮಗು ಅಲ್ಲೇ ಆನ್ ದ ವೇನ ಬರ್ತಾನೆ ಮಲ್ಕೊಳ್ತು. ಆ್ಯಂಡ್ ಮನೆಗೆ ಬಂದಮೇಲೆ 2 ಡೇಸ್ 3 ಡೇಸ್ ಬೇಕಾಯಿತು ಈ ಒಂದು ಪೇಯ್ನ್ ಕಂಪ್ಲೀಟಾಗಿ ಹೋಗೋದಕ್ಕೆ. ಫಸ್ಟ್ ಡೇ ಆ್ಯಂಡ್ ಸೆಕೆಂಡ್ ಡೇ ಅಂತೂ ಕಂಪ್ಲೀಟಾಗಿ ಮಗು ಹೇಳೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ಕಾಲು ನೋವು ಬಂದ್ಬಿಡುತ್ತೆ. ಸೊ ಕೈದು ಓಕೆ, ಬಟ್ ಕಾಲ್ದು ಸಿಕ್ಕಾಪಟ್ಟೆ ಪೇಯ್ನ್ ಬರೋದ್ರಿಂದ ತುಂಬಾ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಫೀವರ್ ಕೂಡ ಬರುತ್ತೆ, ಹಾಗಾಗಿ ಸ್ವಲ್ಪ ಟೇಕ್ ಕೇರ್ ಮಾಡಿ ನೋಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಈ ಒಂದು ಇಂಜೆಕ್ಷನ್ ಮುದ್ರೆ ಇನ್ನು ನೆಕ್ಸ್ಟ್ ಇರೋದೇ 5 ಇಯರ್ಸ್ಗೆ ಇರೋವಂಥ ಇಂಜೆಕ್ಷನ್ನು. ಸೊ ಅಲ್ಲಿ ತನಕ ಯಾವುದೇ ಥರ ಟೆನ್ಷನ್ ಇರೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.